ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಅದ್ಭುತವಾದಂಥ ದೇವಿಯ ಒಂದು ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೀನಿ. ಯಾಕಂದರೆ ಕನ್ನಡಿಗ ಚಾನಲ್ ವೈಟಿಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೀನಿ. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಆ ತಾಯಿಯ ಮಹಿಮೆಯನ್ನು ಹಾಗೂ ಆ ತಾಯಿಗೆ ನಾವು ಹರಕೆಯನ್ನು ಮಾಡಿಕೊಂಡ್ರೆ ಹರಕೆಗಳು ಎಷ್ಟು ಬೇಗನೆ ಪರಿಹಾರ ಆಗ್ತವೆ, ನಮ್ಮ ಜೀವನದಲ್ಲಿ ಸಂತಸದ ಕ್ಷಣಗಳು ಬರ್ತಾವೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯ ಸಾಕ್ಷಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಈ ತಾಯಿಯ ಒಂದು ಪವಾಡವನ್ನು ಸಾಕಷ್ಟು ಜನರು ನೋಡಿದ್ದಾರೆ ಮತ್ತು ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಹಲವಾರು ಒಳಿತಗಳನ್ನು ಕೂಡ ಕಂಡಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಹಾಗೂ ದಿವ್ಯ ಕ್ಷೇತ್ರ ಈ ತಾಯಿಯ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ಯಾವುದಾದ್ರೂ ಹರಕೆಯನ್ನು ಹೊತ್ಕೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹರಕೆಗಳು ಈಡೇರ್ತವೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದು. ಹೀಗಿರುವಾಗ ಆ ತಾಯಿಯ ಒಂದು ಮಹಿಮೆಯನ್ನು ಹೇಳಬೇಕಂತಂದರೆ ಮೊದಲನೇದಾಗಿ ನಾವು ಎಲ್ಲಿ ಇರ್ತೀವೋ ಅಲ್ಲೇ ಇದ್ದುಕೊಂಡೇ ಈ ತಾಯಿಗೆ ಹರಕೆಯನ್ನು ಹೊತ್ಕೊಂಡ್ರೆ ಸಾಕು, ಹರಕೆಯನ್ನು ಮಾಡಿಕೊಂಡ್ರೆ ಸಾಕು. ಆ ತಾಯಿ ನಮ್ಮ ಹರಕೆಗಳನ್ನು ಈಡೇರಿಸಿ ತಾನೇ ಸ್ವತಃ ನಮ್ಮನ್ನು ತನ್ನ ಸನ್ನಿಧಿಗೆ ಕರೆಸಿಕೊಂಡು ಆಶೀರ್ವಾದ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರ. ಹೀಗಿರುವಾಗ ಈ ಕ್ಷೇತ್ರದ ಒಂದೆರಡು ಉದಾಹರಣೆಗಳನ್ನು ಕೂಡ ಒಳಿತನ್ನು ಕಂಡವರನ್ನು ಕೂಡ ನಾನು ಮಾತಾಡಿಸಿದಾಗ ಅವರು ಹೇಳಿರ್ತಕ್ಕಂಥ ವಿಷಯಗಳು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂಥ ವಿಷಯಗಳು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಈ ತಾಯಿಯ ಒಂದು ಮಹಿಮೆಯನ್ನು ನೀವು ಮನಸ್ಸಿನಲ್ಲಿ ನಿಮ್ಮ ಬೇಡಿಕೆಗಳೇನು ಇರ್ತಾವೋ ಆ ಬೇಡಿಕೆಗಳನ್ನು ನೀವು ಮನಸ್ಸಿನಲ್ಲಿ ಅಂದುಕೊಂಡು ಒಂದು ಶುಭ್ರವಾದ ಬಿಳಿ ವಸ್ತ್ರದಲ್ಲಿ 5 ಹಿಡಿ ಅಕ್ಕಿಯನ್ನು ಹಾಗೂ 1 ಮುಷ್ಟಿ ನಾಣ್ಯಗಳನ್ನು ಜೊತೆಗೆ ಒಂದು ಬೆಲ್ಲದ ಚೆಕ್ಕನ್ನು ತೆಗೆದುಕೊಂಡು ಅದರಲ್ಲಿ ಗಂಟು ಕಟ್ಟಿ ನಿಮ್ಮ ದೇವರ ಜಗುಲಿಯ ಮೇಲೆ ಅದನ್ನು ಇಡ್ರಿ ಅಥವಾ ಕಟ್ಟ್ರಿ. ಅದು ಆದಮೇಲೆ ಕಟ್ಟಿದ ಮೇಲೆ ನಿಮಗೆ 3 ವಾರಗಳಲ್ಲಿಯೋ ಅಥವಾ 9 ವಾರಗಳಲ್ಲಿಯೋ ನಿಮಗೆ ನಿಮ್ಮ ಬೇಡಿಕೆಗಳು, ನಿಮ್ಮ ಹರಕೆಗಳು ಈಡೇರಿ ಅವು ತನ್ನಿಂದ ತಾನೇ ಆ ತಾಯಿಯು ನಿಮ್ಮನ್ನು ಅವಳ ಒಂದು ಸನ್ನಿಧಾನಕ್ಕೆ ಕರೆಸಿಕೊಂಡು ನಿಮಗೆ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯ ಫಲ ನಿಮಗೆ ಸಿಗೋದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಏನೂ ಇರದೇ ಇರತಕ್ಕಂಥವ್ರು, ಯಾಕಂದರೆ ಬಸ್ಸಿಗೆ ಹೋಗಲಿಕ್ಕೆ ದುಡ್ಡು ಕೂಡ ಇರದೇ ಇರತಕ್ಕಂಥ ಸಾವಿರಾರು ಜನ ಈ ತಾಯಿಗೆ ನಡೆದುಕೊಂಡಾಗ ಅವರಿಗೆ 2ನೇ ಸಲ ಹೋಗುವಾಗ ಅವರು ಲಕ್ಷಾಂತರ ಬೆಳೆ ಬಾಳುವ ಕಾರಿನ ಮಾಲಕರಾಗಿ ಆ ದೇವಿಯ ದರ್ಶನವನ್ನು ಪಡೆದಿರತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಹೀಗಿರುವಾಗ ಈ ತಾಯಿಯ ಪವಾಡದಲ್ಲಿ ಯಾವುದೇ ಒಂದು ಚ್ಯುತಿ ಬರದಂತೆ ಅವಳು ನಮ್ಮನ್ನು ಕಾಪಾಡ್ತಾಳೆ, ನಮ್ಮನ್ನು ಹಾರಿಸ್ತಾಳೆ, ನಮ್ಮನ್ನು ಆಶೀರ್ವದಿಸ್ತಾಳೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ. ಹೀಗಿರುವಾಗ ಈ ತಾಯಿಯ ಸನ್ನಿಧಿಗೆ ನಾವು ಹೋಗ್ಬೇಕಂತಂದರೆ ಯಾವುದೇ ಒಂದು ಪರಿಪಾಠವೂ ಕೂಡ ಇಲ್ಲ. ಯಾಕಂದರೆ ಇಲ್ಲಿ ಹೋಗ್ಬೇಕಾದ್ರೆ ನಾವು ಯಾವುದೇ ಒಂದು ದುಡ್ಡು ಕೊಡಬೇಕಾಗಿಲ್ಲ, ಏನು ಒಯ್ಯಬೇಕಾಗಿಲ್ಲ. ಹೀಗಿರುವಾಗ ಈ ತಾಯಿಯ ಸನ್ನಿಧಿಗೆ ಹೋಗಿ ನಾವು ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಆ ಸಂಕಲ್ಪಗಳು ಸಂಪೂರ್ಣವಾಗಿ ಈಡೇರೋದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಮಕ್ಕಳಾಗ್ತಾರೆ ಹಾಗೂ ಮದುವೆ ಆಗದೇ ಇರತಕ್ಕಂಥ ಯುವತಿಯರಿಗೆ ಶೀಘ್ರದಲ್ಲಿಯೇ ಅವರು ಹರಕೆಯನ್ನು ಹೊತ್ಕೊಂಡ ತಕ್ಷಣ ಮದುವೆಗಳು ಆಗಿರ್ತಕ್ಕಂಥ ಉದಾಹರಣೆಗಳು ಇವೆ. ಅವರು ಸಂತಾನ ಭಾಗ್ಯವನ್ನು ಕೇಳಿದಾಗ ಅವರು ಯಾವ ಗಂಡು ಮಗು ಅಥವಾ ಹೆಣ್ಣು ಮಗು ಬೇಕೆಂದು ಸಂಕಲ್ಪ ಮಾಡಿಕೊಂಡಾಗ ಆ ಮಗುವೇ ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಹೀಗಿರುವಾಗ ಇಂಥ ಹಲವಾರು ಉದಾಹರಣೆಗಳನ್ನು ಕೂಡ ನಾನು ಹೇಳ್ಬೋದು. ಜೊತೆಗೆ ಯಾವುದೇ ಕಾಯಿಲೆಗಳು, ರೋಗ ರುಜಿನಗಳು, ದೆವ್ವ ಪಿಶಾಚಿಗಳು ಏನೇ ಒಂದು ನಮಗೆ ಅಂಟಿಕೊಂಡರೂ ಕೂಡ ಅವೆಲ್ಲವುಗಳನ್ನು ಆ ತಾಯಿಗೆ ಒಂದು ಹರಕೆಯನ್ನು ಹೊತ್ತರೆ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ 100ಕ್ಕೆ 100ರಷ್ಟು 100ಕ್ಕೆ 200ರಷ್ಟು ಪ್ರತಿಫಲ ಸಿಗ್ತೈತಿ. 100ರಷ್ಟು 200ರಷ್ಟು ನಮಗೆ ಒಂದು ಪ್ರತಿಫಲ ಸಿಗೋದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಹೀಗಿರುವಾಗ ಇಲ್ಲಿ ಬರ್ತಿರ್ತಕ್ಕಂಥ ಸಾಕಷ್ಟು ಭಕ್ತರ ಉದಾಹರಣೆಗಳನ್ನು ನೀಡಬಹುದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂದರೆ ಅವನು ಅದೇ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ವ್ಯಕ್ತಿ ಅತಿ ಕಡು ಬಡತನದಲ್ಲಿ ತನ್ನ ಜೀವನವನ್ನು ನಡೆಸ್ತಿದ್ದ.
ಹೀಗಾಗಿ ತನ್ನ ಬಡತನಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯೂ ಕೂಡ ಬಂದಿದ್ದ. ಇವರು ಹೇಳಿರ್ತಕ್ಕಂಥ ಈ ದೇವಿಯ ಮಹಾತ್ಮೆಯನ್ನು ಅವನು ಕೇಳಿದ್ದ, ಆದರೂ ಕೂಡ ಇಲ್ಲಿಗೆ ಹೋಗಲಿಕ್ಕೆ ಆಗಿದ್ದಿಲ್ಲ. ಹೀಗಿರುವಾಗ ಏನಾದರೂ ಆಗಲಿ ಒಂದು ಹೋಗಿ ಬರೋಣ ಅಂಥೇಳಿ ಅವನು ಹೋದಾಗ ಅವನು ಕೇವಲ ಭಿಕ್ಷುಕನೇ ಅಂತೇಳಿ ತಿಳ್ಕೊಬೇಕು. ಅವನು ಭಿಕ್ಷುಕನಂತ ಅನ್ನುವಂಥ ಒಂದು ದಾರಿದ್ರ್ಯ ಅವನಲ್ಲಿ ಅಡಗಿತ್ತು. ಆದರೆ ಅವನು ಮತ್ತೊಂದು ಸಲ ಹೋಗುವಷ್ಟರಲ್ಲಿ ಉದ್ಯಮಿಪತಿಯಾದ, ಕೋಟ್ಯಾಧೀಶನಾದ, ನೂರಾರು ಕೋಟೆಗಳ ಒಡೆಯನಾದ. ಹೀಗಾಗಿ ಅಲ್ಲಿ ನಡೀತಿರ್ತಕ್ಕಂಥ ಪವಾಡಗಳನ್ನು ಎಷ್ಟು ಹೇಳಿದ್ರೂ ಕಡಿಮೆನೇ ಅಂತಲೇ ನಾನು ಭಾವಿಸ್ತೀನಿ. ಹಾಗೂ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಂಬಿದವರ ಕೈಯನ್ನು ಬಿಡೋದಿಲ್ಲ ಈ ತಾಯಿಯ ಒಂದು ಮಹಿಮೆಯನ್ನು ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬೇಕಂದ್ರೆ ನೀವೇ ಆ ದೇವಿಯ ಒಂದು ಪವಾಡಗಳನ್ನು ಅಲ್ಲಿ ಅವಳಿಗೆ ನಡೆದುಕೊಳ್ತಿರ್ತಕ್ಕಂಥ ಭಕ್ತರನ್ನು, ಅವಳಿಗೆ ಹರಕೆ ಹೊತ್ತುಕೊಂಡಿರ್ತಕ್ಕಂಥ ಭಕ್ತರನ್ನು ನೀವು ಮಾತನಾಡಿಸಿದಾಗ ಅವರಿಂದಲೇ ಬರೋ ಉತ್ತರ ನಿಮಗೆ ಅರ್ಥವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗಿರುವಾಗ ಇಂಥ ಹಲವಾರು ಪವಾಡಗಳನ್ನು ನಡೆಸ್ತಿರ್ತಕ್ಕಂಥ ಈ ದೇವಿ ಇರುವುದಾದರೂ ಎಲ್ಲಿ ಅನ್ನುವಂಥ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಇವಳು ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಈ ದೇವಸ್ಥಾನ ಬರ್ತೈತಿ. ಆ ಒಂದು ದೇವಸ್ಥಾನ ಬಂಡೂರೇಶ್ವರಿ ದೇವಸ್ಥಾನ ಇರುವುದು ಹೊನ್ನಾವರ ತಾಲೂಕಿನಲ್ಲಿ ನೀವು ಯಾರನ್ನಾದರೂ ಕೇಳ್ಕೊಳ್ರಿ, ಆ ಒಂದು ಬಂಡೂರೇಶ್ವರಿ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳ್ತಾರೆ. ಆ ತಾಯಿಯ ಮಹಿಮೆಯನ್ನು ಕೂಡ ನಿಮಗೆ ತಿಳಿಸ್ತಾರೆ, ಆ ತಾಯಿಯ ಪವಾಡಗಳನ್ನು ತಿಳಿಸ್ತಾರೆ. ಆ ತಾಯಿಗೆ ನಡೆದುಕೊಂಡಿರ್ತಕ್ಕಂಥ ಸಾವಿರಾರು ಭಕ್ತರ ಒಂದು ಕನಸುಗಳು ನನಸಾಗಿರ್ತಕ್ಕಂಥ ವಸ್ತು ಸ್ಥಿತಿಯನ್ನು ಕೂಡ ನಿಮಗೆ ಅವರು ಹೇಳ್ತಾರೆ. ಹೀಗಿರುವಾಗ ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕದಲ್ಲಿಯೇ ಇರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಹೋದರೆ, ಹೊನ್ನಾವರ ತಾಲೂಕಿನಿಂದ ಸುಮಾರು ಒಂದು 20-25 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಈ ಬಂಡೂರೇಶ್ವರಿ ದೇವಸ್ಥಾನ ನಿಜಕ್ಕೂ ಕೂಡ ಪವಾಡಗಳನ್ನು ಸೃಷ್ಟಿಸ್ತಿರ್ತಕ್ಕಂಥ ದೇವಸ್ಥಾನ, ಪವಾಡಗಳನ್ನು ಉಂಟು ಮಾಡ್ತಿರ್ತಕ್ಕಂಥ ದೇವಸ್ಥಾನ. ಭಕ್ತರಿಗೆ ಅವರ ಕಷ್ಟಗಳನ್ನು ಪರಿಹರಿಸಿ ಅವರ ಬದುಕಿನಲ್ಲಿ ಸಂತಸದ ಕ್ಷಣಗಳನ್ನು ನೀಡ್ತಿರ್ತಕ್ಕಂಥ ದೇವಸ್ಥಾನ. ಜೊತೆಗೆ ಈ ತಾಯಿಗೆ ನಡೆದುಕೊಂಡಂಥ ಸಾಕಷ್ಟು ಬಡವರು ಕೂಡ ಇವತ್ತು ಕೋಟ್ಯಾಧೀಶರಾಗಿರ್ತಕ್ಕಂಥ ದೇವಸ್ಥಾನ. ಇಂಥ ದೇವಸ್ಥಾನ ನಿಜಕ್ಕೂ ಕೂಡ ನಮ್ಮ ನಡುವೆ ಇರತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಿ ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯ ಮುಂದೆ ಅರಿಕೆಯನ್ನು ಮಾಡಿಕೊಂಡ್ರೆ ನಿಮ್ಮೆಲ್ಲ ಬೇಡಿಕೆಗಳು ಈಡೇರೋದರಲ್ಲಿ ಸಂದೇಹವಿಲ್ಲವೆನ್ನು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಅಷ್ಟೇ ಏಕೆ ಮುಂಬೈ, ಪುಣೆ ಹಾಗೂ ಗೋವಾ, ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ ಸಾಕಷ್ಟು ಜನ ಭಕ್ತಾದಿಗಳು ನಡೆದುಕೊಳ್ಳುತ್ತಿರ್ತಕ್ಕಂಥ ಈ ತಾಯಿಗೆ ಬೇಡಿಕೊಳ್ತಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾನು ಕೊಡಬಲ್ಲೆ. ಹೀಗಿರುವಾಗ ನಾವು ಈ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಈ ತಾಯಿಯ ಒಂದು ದರ್ಶನವನ್ನು ಪಡೆದು ನಮಗೆ ಎದುರಾಗಿರ್ತಕ್ಕಂಥ ಸಂಕಷ್ಟಮಯ ಪರಿಸ್ಥಿತಿಯನ್ನು ಅವಳ ಮುಂದೆ ನಾವು ನಿವೇದನೆ ಮಾಡಿಕೊಂಡಾಗ ಆ ತಾಯಿಯು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ. ನಮಗೆ ಒದಗಿ ಬಂದಿರತಕ್ಕಂಥ ದುಃಖ ದುಮ್ಮಾನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಹಾಗೂ ಹಲವಾರು ರೋಗ ರುಜಿನಗಳನ್ನು ಕೂಡ ನಿವಾರಣೆ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯಭೂಮಿ ಈ ಬಂಡೂರೇಶ್ವರಿ ದೇವಸ್ಥಾನ ಅಂತೇಳಿ ಕಿಶನಲ್ಲಿ ನಾನು ಹೇಳ್ಬೋದು. ಹೀಗಿರುವಾಗ ಈ ತಾಯಿಗೆ ಪ್ರತಿಯೊಬ್ಬರು ಕೂಡ ನಡ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ನೀವು ನಿರಾಶೆ ಆಗದೇ ಇರತಕ್ಕಂಥ ಭಾವನೆಗಳು, ಸನ್ನಿವೇಶಗಳು ನಿಮಗೆ ಎದುರಾಗ್ತವೆ. ಅನಿರೀಕ್ಷಿತ ಒಂದು ಫಲಿತಾಂಶಗಳು ನಿಮಗೆ ಶೀಘ್ರದಲ್ಲಿ ಸಿಗುತ್ತವೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈ ತಾಯಿಗೆ ನಡೆದುಕೊಳ್ತಿರ್ತಕ್ಕಂಥ ಸಾಕಷ್ಟು ಭಕ್ತರ ಒಂದು ಉದ್ಧಾರ ಮಾಡಿರ್ತಕ್ಕಂಥ ದೇವಿಯ ಒಂದು ಮಹಿಮೆಯನ್ನು ಇವತ್ತು ಕನ್ನಡಿಗ ಚಾನಲ್ YTM ಮುಖಾಂತರ ಪ್ರಸಾರ ಮಾಡಿರ್ತಿರ್ತಕ್ಕಂಥ ನನಗೆ ಹಲವಾರು ಒಂದು 2-3 ದಿನಗಳಿಂದ ಮಾಡಬೇಕನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದರೂ ಕೂಡ ನನಗೆ ಆಗಿದ್ದಿಲ್ಲ. ಆದರೆ ಇವತ್ತು ನಾನು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಇದನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ತಾಯಿಯೇ ನನಗೆ ಮಾಡಿರ್ತಕ್ಕಂಥ ವರದಾನ ಅಂಥೇಳಿ ನಾನು ಅಂದುಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಹೀಗಾಗಿ ಬಂಡೂರೇಶ್ವರಿಯ ತಾಯಿಯ ದರ್ಶನವನ್ನು ಪಡೆದು ಅವಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತೀರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.
ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ YTI ಜೊತೆಗೆ ಹಂಚಿಕೊಡ್ರಿ. ಈ ಸಂಚಿಕೆಯನ್ನು ಕರುನಾಡಿನ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಹೆಮ್ಮೆಯ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗುತ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.